ಸ್ವಲ್ಪ ಬಂದ್ಬಿಟ್ಟು ಇಷ್ಟು ತಡ ಮಾಡ್ಬಿಟ್ರೆ ಒಂದು ಟೈಮ್ 30 ಲೀಟರ್ ಹಾಲು ಕರ್ಬಿಡುತ್ತೆ, 40 ಲೀಟರ್ ಹಾಲು ಕರ್ಬಿಡುತ್ತೆ, ಅದೆಲ್ಲ ಸುಳ್ಳು. ಹಸು ಬಂದ್ಬಿಟ್ಟು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪುಣ್ಯಕೋಟಿ ಡೈರಿ ಫಾರ್ಮ್. ನೋಡ್ಬೋದು ಎಲ್ಲ ಒಂದು ಟಾಪ್ ಅಂಡ್ ಟಾಪ್ ಸೈಜ್ ಹಸಾಗೆಲ್ಲ ಒಂದು 10-15 ಬಂದಿದಾವೆ ಸ್ಟಾಕು. ನೋಡ್ತಿರ್ಬೋದು ಒಳ್ಳೆ ಕಲರು, ಸೈಜು, ಬ್ರೀಡು ಎಲ್ಲ ಒಳ್ಳೆ ಹಸಾಗಳು ಒಂದು 10-15 ಬಂದಿದಾವೆ. ಸಂದೀಪ್ ಅಣ್ಣ ಅವರು ಫಾರ್ಮ್ ಅಲ್ಲಿ ಇದ್ದಾರೆ, ಸ್ವಲ್ಪ ವಿಚಾರಿಸೋಣ ಹೊಸ ಬಗ್ಗೆ ಹೆಂಗೆ ಅಂತ ಕೇಳೋಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಎಷ್ಟು ಹಸ ಇದಾವಣ್ಣ ಎಲ್ಲ ಶೆಡ್ ಅಲ್ಲಿ? 15 ಹಸ ಇತ್ತು, 6 ಹಸ ಸೇಲ್ ಆಗಿದೆ. ಈಗ ಬಂದ್ಬಿಟ್ಟು ಈಗ ಒಂದು 2, 4, 6, 8 ಇದೆ ಅಣ್ಣ. ಇನ್ನು ಇವೆಲ್ಲ ಅವೈಲೇಬಲ್ ಇರೋದು ಸೇಲ್ಗೆ? ಎಲ್ಲಾನು ಅವೈಲೇಬಲ್ ಇರೋದು. ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್ ಎಲ್ಲ ಅವೈಲೇಬಲ್ ಇದೆ. ಅಣ್ಣ ಇದ್ರ ಬಗ್ಗೆ ಏನ್ ಹೇಳ್ತೀರಣ್ಣ? ಅಣ್ಣ ಇದು ಮೊದಲನೇ ಶುರು, ಎರಡಲ್ಲೂ ಒಳ್ಳೆ ಗುಡ್ ಕ್ವಾಲಿಟಿ ಪಟ್ಟೆ. ಹೌದು, ನಿಪ್ಪಲ್ ಸಿಸ್ಟಮ್, ಅಡ್ಡರ್ ಸಿಸ್ಟಮ್, ಒಳ್ಳೆ ಬಾಡಿ ಇದೆ ಪಟ್ಟೆ, ಒಳ್ಳೆ ಚೆನ್ನಾಗಿದೆ ಪಟ್ಟೆ. ಇದು ಒಂದು ದಿವಸಕ್ಕೆ 2 ಟೈಮಿಂದ ಫಸ್ಟ್ ಲ್ಯಾಕ್ಟೇಷನ್ ಅಲ್ಲೇ ಒಂದು 22 ಲೀಟರ್ ಹಾಲು ಕರೆಯುವಂತ ಕೆಪಾಸಿಟಿ. ಒಂದು ಟೈಮ್ 10-11 ಹಾಲು ಬರ್ಬೋದು, ಬರುತ್ತೆ. ಇದಣ್ಣ ಫಸ್ಟ್ ಸೆಕೆಂಡ್ ಎರಡನೇ ಶುರು ಒಂದು 13-14 ಲೀಟರ್ ಟೈಮ್ ಕರೆಯುವಂತ ಹಸ. ಒಳ್ಳೆ ಸೈಜ್ ಇದೆ, ಒಳ್ಳೆ ಬಾಡಿ ಇದೆ ಹಸ. ಹೌದು, ಒಳ್ಳೆ ಸೊಪ್ಪು ತರ. ಎರಡನೇ ಶುರು. ಇನ್ನೊಂದು ಎಷ್ಟು ದಿವಸ ಟೈಮ್ ಇದೆ ಇದಕ್ಕೆ? 15 ದಿವಸ ಟೈಮ್ ಇದೆ. ಅಲ್ಲೋ ಏನ್ರಲ್ಲಿ ಇದೆ? ಒಂದು ವಾರ ಟೈಮ್ ಇದೆ. ಇದಕ್ಕೆ ಒಂದು 15 ದಿವಸ ಟೈಮ್ ಇದೆ. ಸೆಕೆಂಡ್ ಲ್ಯಾಕ್ಟೇಷನ್ ಈಗ ಆರಲ್ಲಿ ಹೊಸ ಬ್ರ್ಯಾಂಡ್ ಇದೆ. ಇದು ಮೊದಲನೇ 4 ಅಲ್ಲೂ ನೋಡ್ಬೋದು ಸಿಸ್ಟಮ್ ಹೆಂಗಿದೆ ಅಂತ. ಒಳ್ಳೆ ನಿಪ್ಪಲ್ ಸಿಸ್ಟಮ್, ಒಳ್ಳೆ ಅಡ್ಡರ್ ಕ್ವಾಲಿಟಿ, ಒಳ್ಳೆ ಬಾಡಿ ಲೈನು, ಒಳ್ಳೆ ಸ್ಕಿನ್ ಕ್ವಾಲಿಟಿ ಇದೆ ಬಟ್ಟೆ. ಒಳ್ಳೆ ಹಾಲು ಬರುತ್ತೆ ಬಟ್ಟೆ, ಸ್ಕಿನ್ ಬೋನ್ಸ್ ಬಾಡಿ. ಫಸ್ಟ್ ಲ್ಯಾಕ್ಟೇಷನ್ ಒಂದು 12-24 ಲೀಟರ್ ಕರೆಯುವಂತ. ಫಸ್ಟ್ ಸೆಕೆಂಡ್ ಅಣ್ಣ ಇದು? ಫಸ್ಟ್ ಅಣ್ಣ, ಫಸ್ಟ್ ಲ್ಯಾಕ್ಟೇಷನ್ ಇದು ಹಾಕಲ್ಲು. ಈಗ ಇದು ನೋಡ್ಬೋದು, ಇದು ನೋಡ್ರಿ, ಅದಕ್ಕಿಂತ ಸಕ್ಕದ ಇದೆ ಇದು. ಹೌದು, ಸಿಸ್ಟಮ್ ಇನ್ನೂ ಒಂದು ವಾರ ಟೈಮ್ ಇದೆ. ಒಳ್ಳೆ ನಿಪ್ಪಲ್ ಸಿಸ್ಟಮ್, ಈಗ ಅರ್ಧ ಅಡಿ ಒಂದು ಮಲೆ ಇದೆ. ಒಳ್ಳೆ ಬಾಕ್ಸ್, ಒಳ್ಳೆ ಬಾಡಿ ಲೈನ್ ಇದೆ, ಒಳ್ಳೆ ಲೆಗ್ ಸೈಜ್ ಬಡ್ಡೆ. ಇದು ಒಂದು 12-24 ಲೀಟರ್ ಹಾಲು ಕರೆಯುತ್ತೆ. 12 ಇಟ್ಕೊಳ್ಳಿ, 12 ಆರಾಮಾಗಿ ಕರ್ಕೊಡ್ತಾರೆ. ಒಳ್ಳೆ ಬ್ರೀಡ್ ಇದೆ. ಸಿಸ್ಟಮ್ ಬಗ್ಗೆ ಯಾರೋ ಏನೋ ಹೇಳ್ತಾ ಇದ್ರು, ಅಂಡರ್ ಸಿಸ್ಟಮ್ ಎಷ್ಟು ಜಾಸ್ತಿ ಇದ್ರೆ ಅಷ್ಟು ಹಾಲು ಕರೀತೆ ಅಂತ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಸ್ವಲ್ಪ. ಬಂದ್ಬಿಟ್ಟು ಇಷ್ಟು ತಡ ಮಾಡ್ಬಿಟ್ರೆ ಒಂದು ಟೈಮ್ 30 ಲೀಟರ್ ಹಾಲು ಕರ್ಬಿಡುತ್ತೆ, 40 ಲೀಟರ್ ಹಾಲು ಕರ್ಬಿಡುತ್ತೆ, ಅದೆಲ್ಲ ಸುಳ್ಳು. ಹಸು ಬಂದ್ಬಿಟ್ಟು ಈ ತರ ಅಡ್ಡರ್ ಇರಬೇಕು, ಟೈಟ್ ಅಡ್ಡರ್ ಇರಬೇಕು, ಈ ತರ ಶೇಪ್ ಅಲ್ಲಿ ಇರಬೇಕು. ನಿಪ್ಪಲ್ ಬಂದ್ಬಿಟ್ಟು ಈ ತರ ಇರಬೇಕು. ಇಷ್ಟು ದಪ್ಪ ಮಳೆ ಎಲ್ಲ ಬರ್ತದೆ, ಅದೆಲ್ಲ ಇರಬಾರ್ದು. ನಿಪ್ಪಲ್ ಎಲ್ಲ ಇದೇ ತರ ಇರಬೇಕು. ಮೊಣಕಾಲಿಂದ ಮೇಲೇನೆ ಇರಬೇಕು ತಳ. ಯಾಕಂದ್ರೆ ವಾಕಿಂಗ್ ಮಾಡೋವಾಗ್ಲಿ ಫ್ಯೂಚರ್ ಅಲ್ಲಿ 3rd ಲ್ಯಾಕ್ಟೇಷನ್, 4th ಲ್ಯಾಕ್ಟೇಷನ್ ಎಲ್ಲ. ಫ್ರೆಂಡ್ಸ್ ನೋಡಿ, ಡೈರಿ ಫಾರ್ಮ್ ಬಗ್ಗೆ ಗೊತ್ತಿಲ್ಲದೆ ಇರೋರು, ಹಸು ಬಗ್ಗೆ ಗೊತ್ತಿಲ್ಲದೆ ಇರೋರು ತಳ ಯಾವ ತರ ಇರಬೇಕು, ತೊಟ್ಟು ಯಾವ ತರ ಇರಬೇಕು ಅಂತ ಸಂದೀಪ್ ಅಣ್ಣವ್ರು ಕೊಡ್ತಾರೆ ಮಾಹಿತಿ. ದಯವಿಟ್ಟು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಏನೇನೋ ಗೊತ್ತಿಲ್ಲದೆ ಬಂದು ಡೈರಿ ಫಾರ್ಮ್ ಧುಮುಕ್ಬಿಡ್ಬೇಡಿ. ಇನ್ನು ಸ್ವಲ್ಪ ಮಾಹಿತಿ ಕೊಡೋಣ. ಹಸ ಯಾವ ರೀತಿ ಇರಬೇಕು, ಏನು ತೊಟ್ಟು ತಳ. ರೈತರು ಫಸ್ಟ್ ಆಫ್ ಆಲ್ ಸೆಲೆಕ್ಷನ್ ಮಾಡುವಾಗ ಬರೀ ನನ್ನ ಹತ್ರನೇ ತಗೊಳ್ರಿ, ಇನ್ನೊಂದ್ ಹತ್ರ ತಗೊಳ್ರಿ ಅಂತ ಹೇಳಲ್ಲ. ಎಲ್ಲೇ ತಗೊಳ್ರಿ, ರೈತರಿಗೆ ಉಪಯೋಗ ಆಗೋದೇನಂದ್ರೆ ಹಸ ಬಂದ್ಬಿಟ್ಟು ಬಾಡಿ ಶೇಪ್ ನೋಡ್ರಿ, ಬಾಡಿ ಶೇಪ್ ನೋಡ್ಕೊಳ್ಳಿ. ಸ್ಕಿನ್ ಕ್ವಾಲಿಟಿ ಯಾವ ತರ ಇದೆ ನೋಡ್ಕೊಳ್ರಿ. ಅಡ್ಡರ್ ಸಿಸ್ಟಮ್ ಯಾವ ತರ ಇದೆ, ನಿಪ್ಪಲ್ ಹೆಂಗಿದೆ, ಉದ್ದ ಮಲೆ ಇರಬಾರ್ದು. ಹೌದು, ಮಲೆ ಏನಾದ್ರೆ ಮಲ್ಗೆ ತೊಳುವಾಗ ಸುಳ್ಕೊಳತ್ತೆ, ಅದೆಲ್ಲ ನಡೆಯಲ್ಲ. ನಿಪ್ಪಲ್ ಈ ತರ ಇರಬೇಕು, ಶೇಪ್ ಈ ತರ ಇರಬೇಕು, ಕಾಲೆಲ್ಲ ಈ ತರ ಇರಬೇಕು, ಸ್ಟ್ರೈಟ್ ಕಾಲ್ ಇರಬೇಕು. ಈ ತರ ಶೇಪ್ ಅಲ್ಲಿ ಎಲ್ಲ ನೋಡಿ ತಗೊಳ್ರಿ, ಚೆನ್ನಾಗಿರುತ್ತೆ. ನೀವು ಕೇಳಿದ್ರಲ್ಲ ಆಗ್ಲೇ ಹಾಲು ಇಷ್ಟು ತಳ ಇದೆ. ಸ್ವಲ್ಪ ಜನ ಹೇಳ್ತಾರೆ ಎಷ್ಟು ತಳ ಇದ್ರೆ ಅಷ್ಟು ಹಾಲು ಕರೀತೀವಿ ಅಂತಾರೆ. ಇದು ಇಷ್ಟೇ ಐತೆ, ಎಷ್ಟು ಮಾತ್ರ ಹಾಲು ಕರೀತೆ ಅಂತ ಸ್ವಲ್ಪ ಜನ ಕ್ವಶನ್ ಮಾಡ್ತಾರಣ್ಣ. ಯಾವುದೇ ರೈತರಾಗ್ಲಿ ತಳ ನೋಡಿ ಹಸ ತಗೊಂಡ್ಬಿಡ್ರಿ. ಹೌದು, ಕಂಡೀಷನ್ ಈ ತರಾನೇ ಇರಬೇಕು. ಮೊಣಕಾಲಿಂದ ಮೇಲೆ ತಳ ಇರಬೇಕು. ಅದು ಕಸ್ಬೀರ್ ಅವ್ರಿಗೆ ಗೊತ್ತಿರುತ್ತೆ, ಕೆಲವರು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಹೌದೌದು, ಆರಾಮಾಗಿ ಇಲ್ಲ ಗೊತ್ತಿರೋದೆಲ್ಲ ಫಸ್ಟ್ ಟೈಮ್ ಯಾರು ಗೊತ್ತಿರೋರು ಕರ್ಕೊಂಡು ಹೋಗಿ ತಗೊಳ್ರಿ. ಅದು ಉತ್ತಮ, ವಿಡಿಯೋ ನೋಡ್ರಿ, ಅದು ತುಂಬಾ ಒಳ್ಳೆ ಕೆಲಸ. ಅದು ಮೊಣಕಾಲಿಂದ ಮೇಲೆ ಇರಬೇಕು. 3 ಅಲ್ಲ 4, 5 ತರ ಹಾಕಿದ್ರು ಕೆಳಗಡೆ ಬರಲ್ಲ. ಹೌದೌದು, ಗಟ್ಟಿ ವರ್ಷ ಅಂತಾರೆ ಇದಕ್ಕೆ. ಪಕ್ಕಾ ಸಿಸ್ಟಮ್ ಇದು. ಹೌದು, ಹಸ ಬಂದ್ಬಿಟ್ಟು ಶೇಪ್ ಇದೇ ತರ ಇರಬೇಕು. ಈ ತರ ಇದ್ರೆ ಹಸ ಯಾವತ್ತಿಗೂ ಫೈಲ್ ಆಗುತ್ತೆ. ನೋಡ್ಕೊಳ್ಳಿ, ಅರ್ಧ ಅಡಿ ಒಂದು ತೊಟ್ಟಿದೆ, ಅಷ್ಟೇ ಶುದ್ಧವಾಗಿ ಬೀಜ, ತೊಟ್ಟು ತಳ ಎಲ್ಲ ಸಿಸ್ಟಮ್. ಇದ್ರ ಬಗ್ಗೆ ತರ ಹಾಕಿದೆ. ಈಗ ಹಾಲು ತಂದ್ಬಿಟ್ಟಿದ್ವಿ ಬೆಳಗ್ಗೆ. ಎಷ್ಟಿದೆ ಹಾಲು ಸರ್ ಈಗ ಪ್ರೆಸೆಂಟ್? 8 ಲೀಟರ್ ಹಾಲಿದೆ. ಎಣ್ಣೆಗಾರಾಗಿ ಕೊಟ್ಟಿದೆ ಇದು. ಪ್ರೆಸೆಂಟ್ 8 ಲೀಟರ್ ಹಾಲಿದೆ. ಈಗ ಹಾಲು ಕರೆದ್ಬಿಟ್ಟಿದ್ವಿ, ಗೊತ್ತಾಗಲ್ಲ. ಸಂಜೆ ಮತ್ತೆ ಒಳ್ಳೆ ಪ್ಯಾಕಿಂಗ್ ಬರುತ್ತೆ. ಈ ತರ ಹಾಲು ಕರೆದಾಗ ಕಡಿಮೆ ಆಗ್ಬೇಕು, ಮತ್ತೆ ಬಲೂನ್ ಟೈಪ್ ಬರಬೇಕು. ಅದೇ ಪಕ್ಕ ಸಿಸ್ಟಮ್.
ಯಾವಾಗ ಕಾಯಿ ತಳ ಇರೋದು ಯಾವಾಗ್ಲೂ ಒಂದೇ ತರ ವರ್ಷ ಇರೋದು ತಗೊಂಡ್ಬರೋದು. ಇದು ನೋಡಿ ಸೆಕೆಂಡ್ ಎರಡನೇ ಒಂದು ಟೈಮ್ 13-14 ಲೀಟರ್ ಹಾಲು ಕಡಿಯುವಂತ ಕೆಪಾಸಿಟಿ ಇರುವಂತ ಹಸ. ಇದು ಅಷ್ಟೇ ಒಳ್ಳೆ ಸಿಸ್ಟಮ್ ಇದೆ, ಒಳ್ಳೆ ನಿಪ್ಪಲ್ಲು. ಹೌದು. ಮಲೆಯಿಂದ ಮಲೆಗೆ ಡಿಸ್ಟೆನ್ಸ್, ಕಾಲು ಹಸ ಸೂಪರ್ ಆಗಿದೆ. ಇದು ಈಗ 13-14 ಲೀಟರ್ ಒಂದು ಟೈಮ್ ಹಾಲು ಬರುತ್ತೆ ಹಸ. ಫ್ರೆಂಡ್ಸ್ ನೋಡ್ತಿದ್ದೀರಾ ಪುಣ್ಯಕೋಟಿ ಡೈರಿ ಫಾರ್ಮ್. ದಯವಿಟ್ಟು ಬೇಕಾದ್ರೆ ಒಳ್ಳೆ ಬ್ರೀಡ್ ಕ್ವಾಲಿಟಿ ಒಳ್ಳೆ ಹಸ ಬೇಕಾಗಿರೋರು ಪುಣ್ಯಕೋಟಿ ಡೈರಿ ಫಾರ್ಮ್ ನ ವಿಸಿಟ್ ಮಾಡಿ. ಒಳ್ಳೆ ಹಸ ಕೊಡುವಂತ ಕೆಲಸ ಮಾಡ್ತೀವಿ. ನೋಡ್ರಿ ಇದು ನೋಡಿ, ಇದು ಒಂದೊಂದು ಹಸನ ನೀವು ಚೆಕ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ. ಎಲ್ಲ ಎಷ್ಟು ಫಿನಿಶಿಂಗ್ ಇದೆ ನೋಡ್ರಿ, ಸೈಜ್ ಎಷ್ಟಿದೆ, ಸಿಸ್ಟಮ್, ಸೈಜು, ಬ್ರೀಡ್ ಅಂತ ಇಲ್ಲಿ ನೋಡಿ. ಸೈಜ್ ಎಷ್ಟಿದೆ, ಲೆಂತ್ ಎಷ್ಟಿದೆ, ಸೈಜ್ ಎಷ್ಟಿದೆ, ಬ್ರೀಡ್ ಎಷ್ಟಿದೆ, ತೊಟ್ಟು ತಳ ಹೆಂಗಿದೆ ನೋಡಿ. ಸ್ವಲ್ಪ ಹೆಚ್ಚು ಕಡಿಮೆ ಸಂದೀಪ್ ಅಣ್ಣ ಹೈಟ್ ಇದೆ ಹಸ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಣ್ಣ, ಅಷ್ಟಿಲ್ಲ. 5 ಅಡಿ ಮೇಲೆ ಇದೆ ಸರ್. ಇದೆ 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 ಅದು 5 ಅಡಿ ಮೇಲೆ ಇದೆ. ಒಳ್ಳೆ ಲೆಗ್ ಸ್ಕ್ವೇರ್ ಚೆನ್ನಾಗಿದೆ. ಹೌದು. ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಅಣ್ಣ. ಇದಣ್ಣ ಅಣ್ಣ, ಇದು ಮೊದಲನೇ ಶುರು ಹಾ 4 ಕಲ್ಲು. ಹಾ ಇದು ಒಂದು 10 ದಿವಸ ಟೈಮ್ ಇದೆ. ಹಾ ಇದು ಡೈಮಂಡ್ ಕ್ವಾಲಿಟಿ ತಳ.